ಮಲಗುವ ಮುನ್ನ ಅರಿಶಿನ ಹಾಲು ಕುಡಿದ್ರೆ ಆರೋಗ್ಯಕ್ಕೆ 10 ಲಾಭ. ಬಿಳಿ ಹಾಲಿಗಿಂತ ಹಳದಿ ಹಾಲು ಆರೋಗ್ಯಕ್ಕೆ ಹೆಚ್ಚು ಉಪಯುಕ್ತ ಎಂದು ಹೇಳುವರು. ಹಾಲು ಮತ್ತು ಇನ್ನಿತರ ಡೈರಿ ಉತ್ಪನ್ನಗಳ ಸೇವನೆಯಿಂದ ಆರೋಗ್ಯಕ್ಕೆ ಸಾಕಷ್ಟು ಒಳ್ಳೆಯ ಪ್ರಯೋಜನಗಳು ಉಂಟಾಗುವುದಂತೂ ಸತ್ಯ. ಕೆಲವರಿಗೆ ಹಾಲಿನ ಅಂಶಗಳು ಅಲರ್ಜಿಯಾಗಿ ಕಾಡುತ್ತವೆ, ಅದು ಬೇರೆ ವಿಷಯ. ಮಿಕ್ಕಂತಹ ಜನರಿಗೆ, ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ಡೈರಿ ಉತ್ಪನ್ನಗಳು ಆರೋಗ್ಯಕ್ಕೆ ಸಹಕಾರಿ. ಮನುಷ್ಯನಿಗೆ ಪ್ರತಿನಿತ್ಯ ಹಲವು ಬಗೆಯ ಪೌಷ್ಟಿಕ ಸತ್ವಗಳ ನಿಗದಿತ ಪ್ರಮಾಣ ಸೇವನೆ ಮಾಡಲೇಬೇಕು ಎಂಬ ನಿಯಮವಿರುತ್ತದೆ ಮತ್ತು ಆರೋಗ್ಯಕರ ಜೀವನಕ್ಕೆ ಇದು ಅವಶ್ಯಕತೆ ಕೂಡ. ಕೆಲವರು ಹಾಲನ್ನು ಹಾಗೆ ಕುಡಿದರೆ, ಇನ್ನು ಕೆಲವರು ಹಾಲನ್ನು ಇತರ ಹಣ್ಣುಗಳ ಜೊತೆ ಅಥವಾ ಇನ್ನಿತರ ಆಹಾರ ಪದಾರ್ಥಗಳ ಜೊತೆ ಮಿಶ್ರಣ ಮಾಡಿ ಸೇವಿಸುತ್ತಾರೆ. ಅವರವರ ದೇಹಕ್ಕೆ ಅನುಗುಣವಾಗಿ ಹಾಲಿನ ಸೇವನೆಯನ್ನು ಇಷ್ಟಪಡುತ್ತಾರೆ. ಹಾಲನ್ನು ಅರಿಶಿನದ ಜೊತೆ ಮಿಶ್ರಣ ಮಾಡಿ ಕುಡಿಯಬೇಕು ಎಂದು ಕೆಲವು ಆರೋಗ್ಯ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಿನ ಹಾಗೂ ಮಧ್ಯಾಹ್ನದ ಸಮಯದಲ್ಲಿ ಹಾಲಿನ ಸೇವನೆ ಮಾಡಬಾರದು ಎಂದು ಹೇಳುತ್ತಾರೆ. ದಿನಾ 1 ಗ್ಲಾಸ್ ಅರಿಶಿನ ಹಾಲು ಕುಡಿದರೆ ಈ ಕಾಯಿಲೆಗಳೆಲ್ಲಾ ದೂರ. ಇದಕ್ಕೆ ಕಾರಣ ನಮ್ಮ ದೇಹದ ಜೀರ್ಣಶಕ್ತಿ. ಹಾಲನ್ನು ಬೆಳಗ್ಗೆ ಅಥವಾ ಮಧ್ಯಾಹ್ನ ಕುಡಿಯುವುದರಿಂದ ಅದು ನಮ್ಮ ದೇಹದಲ್ಲಿ ಇತರ ಆಹಾರಗಳ ಜೊತೆ ಅಷ್ಟು ಸರಾಗವಾಗಿ ಜೀರ್ಣವಾಗುವುದಿಲ್ಲ. ಆಹಾರ ತಜ್ಞರ ಪ್ರಕಾರ ರಾತ್ರಿಯ ಹೊತ್ತು ಮಲಗುವ ಮುಂಚೆ ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಬಿಳಿ ಹಾಲು ವಯಸ್ಸಾದವರನ್ನು ಹೊರತುಪಡಿಸಿ ಉಗುರು ಬೆಚ್ಚಗಿನ ಹಾಲಿಗೆ ಅರಿಶಿನ ಪುಡಿ ಬೆರೆಸಿ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ಇದರಿಂದ ಅರಿವಿಗೆ ಬರದಂತಹ ಹಲವಾರು ಆರೋಗ್ಯ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯುತ್ತವೆ. ಕೆಲವೊಂದು ದೀರ್ಘಕಾಲದ ಮಾರಕ ಆರೋಗ್ಯ ಪರಿಣಾಮಗಳು ಸಹ ದೂರವಾಗುತ್ತವೆ ಎಂದು ಹೇಳುತ್ತಾರೆ. ಹಾಲಿನಲ್ಲಿ ಅರಿಶಿನದ ಸರಿಯಾದ ಪ್ರಮಾಣದ ಬಳಕೆಯಾಗಲಿ. ಅರಿಶಿನದಲ್ಲಿ ಕರ್ಕ್ಯುಮಿನ್ ಎಂಬ ಅಂಶವಿದ್ದು, ಇದು ನಮ್ಮ ದೇಹಕ್ಕೆ ಆಂಟಿ ಇನ್ಫ್ಲಾಮೇಟರಿ, ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳನ್ನು ಒದಗಿಸಿ ನಮ್ಮ ದೇಹವನ್ನು ಪುನಶ್ಚೇತನಗೊಳಿಸುತ್ತದೆ. ಹಾಗಾಗಿ ನಮ್ಮ ದೇಹಕ್ಕೆ ಅರಿಶಿನದ ಪ್ರಯೋಜನಗಳು ಲಭ್ಯವಾಗಬೇಕಾದರೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಹಾಲಿಗೆ ಮಿಶ್ರಣ ಮಾಡಿ ಕುಡಿಯುವ ಅಭ್ಯಾಸ ನಾವು ರೂಢಿ ಮಾಡಿಕೊಳ್ಳಬೇಕು. ಅರಿಶಿನವನ್ನು ತೀರಾ ಹೆಚ್ಚು ಅಥವಾ ತೀರಾ ಕಡಿಮೆ ಸೇವನೆ ಮಾಡಿದರೆ ಅದರಿಂದ ಆಗುವ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ಎಂದು ಹೇಳುತ್ತಾರೆ. ಇದರಲ್ಲಿ ಮುಖ್ಯವಾಗಿ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಬಿಟ್ಟು ಬಿಡದಂತೆ ಕಾಡುತ್ತವೆ. ಅರಿಶಿನದ ಆರೋಗ್ಯ ಪ್ರಯೋಜನಗಳು ನಿಮಗೆ ಲಭ್ಯವಾಗಬೇಕಾದರೆ ಸಾಧ್ಯವಾದಷ್ಟು ಅದರ ನೈಸರ್ಗಿಕ ರೂಪದಲ್ಲಿ ಸೇವಿಸುವುದು ಉತ್ತಮ. ಖಾಲಿ ಹೊಟ್ಟೆಯಲ್ಲಿ ಅರಿಶಿನವನ್ನು ನೀರಿನ ಜೊತೆ ಮಿಶ್ರಣ ಮಾಡಿ ಸೇವನೆ ಮಾಡುವುದರಿಂದ ಅಥವಾ ಬೆಳಗಿನ ಉಪಹಾರದಲ್ಲಿ ಹೆಚ್ಚು ಅರಿಶಿನದ ಬಳಕೆ ಮಾಡಿ ಸೇವನೆ ಮಾಡುವ ಅಭ್ಯಾಸದಿಂದ ಅಷ್ಟಾಗಿ ಯಾವುದೇ ಪ್ರಯೋಜನ ಸಿಗುವುದಿಲ್ಲ ಎಂದು ಹೇಳುತ್ತಾರೆ. ನಿಮ್ಮ ಜೀವನ ಶೈಲಿಯಲ್ಲಿ ಅರಿಶಿನದ ಸೇವನೆ ಒಂದು ಭಾಗವಾಗಿ ಬದಲಾಗಬೇಕು ಅಷ್ಟೇ. ಅದನ್ನು ಬಿಟ್ಟು ಅರಿಶಿನಕ್ಕಾಗಿ ಹಂಬಲಿಸಬಾರದು. ಆರೋಗ್ಯ ತಜ್ಞರ ಪ್ರಕಾರ ಅರಿಶಿನವನ್ನು ಬೇರಾವುದೇ ಸಮಯದಲ್ಲಿ ಇನ್ನಾವುದೋ ಆಹಾರದಲ್ಲಿ ಮಿಶ್ರಣ ಮಾಡಿ ಸೇವಿಸುವುದಕ್ಕಿಂತ ರಾತ್ರಿ ಮಲಗುವುದಕ್ಕೆ ಮುಂಚೆ 1 ಲೋಟ ಉಗುರು ಬೆಚ್ಚಗಿನ ಹಾಲಿಗೆ ಮಿಶ್ರಣ ಮಾಡಿ ಕುಡಿಯುವುದು ಸಾಕಷ್ಟು ಒಳ್ಳೆಯದು ಎಂದು ಹೇಳುತ್ತಾರೆ. ಪ್ರತಿ ರಾತ್ರಿ ಅರಿಶಿನ ಮಿಶ್ರಿತ ಹಾಲನ್ನು ಕುಡಿಯುವುದರಿಂದ ಉಂಟಾಗುವ ಆರೋಗ್ಯ ಪ್ರಯೋಜನಗಳು ಹೀಗಿವೆ. ಮನುಷ್ಯನ ಆರೋಗ್ಯ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿರಬೇಕಾದರೆ ಉತ್ತಮ ಆರೋಗ್ಯಕರ ಆಹಾರ ಸೇವನೆಯ ಜೊತೆಗೆ ದೈಹಿಕ ಚಟುವಟಿಕೆ ಸಹ ಕೂಡಿರಬೇಕು. ಅದರಲ್ಲೂ ಮುಖ್ಯವಾಗಿ ವ್ಯಾಯಾಮ ಜೀವನದ ಒಂದು ಭಾಗವಾಗಬೇಕು. ದೇಹದ ಸದೃಢತೆಗಾಗಿ ಮಾಡುವ ವ್ಯಾಯಾಮದಲ್ಲಿ ನಮ್ಮ ಮಾಂಸಖಂಡಗಳು ಸಾಕಷ್ಟು ದಣಿದಿರುತ್ತವೆ. ಮತ್ತೊಮ್ಮೆ ನಾವು ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ನಮ್ಮ ಮಾಂಸಖಂಡಗಳ ಪುನಶ್ಚೇತನ ಬಹಳ ಅಗತ್ಯ. ಪ್ರತಿ ರಾತ್ರಿ ಹಾಲಿಗೆ ಅರಿಶಿನ ಮಿಶ್ರಣ ಮಾಡಿ ಕುಡಿಯುವುದರಿಂದ ಮರುದಿನ ಮತ್ತೊಮ್ಮೆ ವ್ಯಾಯಾಮದಲ್ಲಿ ಪಾಲ್ಗೊಳ್ಳುವಂತೆ ನಮ್ಮ ಮಾಂಸಖಂಡಗಳಿಗೆ ಶಕ್ತಿ ಮತ್ತು ಸದೃಢತೆ ದೊರಕುತ್ತದೆ. ಪ್ರತಿ ರಾತ್ರಿ ಅರಿಶಿನ ಮಿಶ್ರಿತ ಹಾಲು ಕುಡಿಯುವ ಅಭ್ಯಾಸದಿಂದ ನಿದ್ರೆಯಲ್ಲಿ ಆಗಾಗ ಎಚ್ಚರಗೊಳ್ಳುವುದು ತಪ್ಪುತ್ತದೆ. ರಾತ್ರಿಯ ಸಮಯದಲ್ಲಿ ಆಗಾಗ ಮೂತ್ರ ವಿಸರ್ಜನೆ ಮಾಡಲು ಬಾತ್ರೂಮ್ ಕಡೆಗೆ ಮುಖ ಮಾಡುವುದರಿಂದ ನಿದ್ರೆಗೆ ಸಾಕಷ್ಟು ಭಂಗವಾಗುತ್ತದೆ. ಈ ಅಭ್ಯಾಸವನ್ನು ಹಾಲಿಗೆ ಅರಿಶಿನ ಮಿಶ್ರಣ ಮಾಡಿ ಕುಡಿಯುವುದರಿಂದ ತಪ್ಪಿಸಬಹುದು. ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಅಂಶ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಎಂಬ ಮಾತಿದೆ. ಹಾಗಾಗಿ ಋತುವಿನ ಬದಲಾವಣೆ ಕಾಲದಲ್ಲಿ, ಅಂದರೆ ಬೇಸಿಗೆ ಕಾಲದಿಂದ ಮಳೆಗಾಲ, ಮಳೆಗಾಲದಿಂದ ಚಳಿಗಾಲ, ಹೀಗೆ ಇಂತಹ ಸಂದರ್ಭಗಳಲ್ಲಿ ಹಾಲಿಗೆ ಅರಿಶಿನವನ್ನು ಬೆರೆಸಿ ಕುಡಿಯುವುದರಿಂದ ಶೀತ, ಕೆಮ್ಮು, ಕಫ ಮತ್ತು ಜ್ವರ ದೂರಾಗುತ್ತದೆ ಅಥವಾ ಈ ಬಗೆಯ ಸಮಸ್ಯೆಗಳು ಬರದಂತೆ ತಡೆಯಬಹುದು. ರಾತ್ರಿಯ ಸಮಯದಲ್ಲಿ ಅರಿಶಿನ ಮಿಶ್ರಿತ ಹಾಲು ಸೇವನೆಯಿಂದ ದೇಹದಲ್ಲಿ ಹಾರ್ಮೋನಿನ ಸಮತೋಲನ ಉಂಟಾಗುತ್ತದೆ. ಇದರಿಂದ ಮುಖದ ಮೇಲೆ ಅಲ್ಲಲ್ಲಿ ಉಂಟಾಗುವ ಮೊಡವೆಗಳು ಮತ್ತು ಕಲೆಗಳು ಇಲ್ಲವಾಗುತ್ತವೆ. ರಾತ್ರಿ ಮಲಗುವ ಮುನ್ನ ಹಾಲು ತುಪ್ಪ ಸೇರಿಸಿ
ಕುಡಿದರೆ ಸಿಗುವ ಲಾಭಗಳು. ಹಳದಿ ಹಾಲು ಅಥವಾ ಅರಿಶಿನ ಮಿಶ್ರಿತ ಹಾಲು ತಯಾರು ಮಾಡುವ ಬಗೆ. ಮೊದಲಿಗೆ 1 ಕಪ್ ಹಾಲನ್ನು ಒಲೆಯ ಮೇಲಿಟ್ಟು ಕುದಿಸಿ. ಇದಕ್ಕೆ ಸ್ವಲ್ಪ ಅಂದರೆ 1 ಚಿಟಿಕೆಯಷ್ಟು ಅರಿಶಿನದ ಜೊತೆಗೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿ ಮಿಶ್ರಣ ಮಾಡಿ. ಸಾಧ್ಯವಾದಷ್ಟು ಉಗುರು ಬೆಚ್ಚಗಿರುವ ಹಾಲನ್ನು ನೀವು ಮಲಗಿಕೊಳ್ಳುವ ಮುಂಚೆ ರಾತ್ರಿಯ ಸಮಯದಲ್ಲಿ ಕುಡಿದು ಮಲಗಿ. ದೀರ್ಘಕಾಲದಿಂದ ಬಳಲುತ್ತಿರುವ ಮಧುಮೇಹ, ಹೃದಯದ ತೊಂದರೆ ಅಥವಾ ಕೀಲು ನೋವು, ಮೂಳೆಗಳ ನೋವು, ಮಾಂಸಖಂಡಗಳ ಸೆಳೆತ ಇತ್ಯಾದಿ ಸಮಸ್ಯೆಗಳು ಅರಿಶಿನ ಮಿಶ್ರಿತ ಹಾಲಿನಿಂದ ಪರಿಹಾರವಾಗುತ್ತವೆ. ಒಂದು ವೇಳೆ ನಿಮಗೆ ಥೈರಾಯ್ಡ್ ಸಮಸ್ಯೆಗಳಿದ್ದರೆ ಅಥವಾ ದುರ್ಬಲ ಕೀಲುಗಳ ಸಮಸ್ಯೆ ಹೊಂದಿದ್ದರೆ, ಇಲ್ಲವೆಂದರೆ ರಾತ್ರಿಯ ಸಮಯದಲ್ಲಿ ಕಾಲಿನ ಭಾಗದ ಮಾಂಸಖಂಡಗಳ ಸೆಳೆತ ಉಂಟಾದರೆ, ಸ್ವಲ್ಪ ಗೋಡಂಬಿಗಳನ್ನು ಹಾಕಿ ಅರಿಶಿನ ಮಿಶ್ರಿತ ಹಾಲನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಮುಖದ ಮೇಲೆ ಬಹಳಷ್ಟು ಮೊಡವೆಗಳಿದ್ದು ದೇಹಕ್ಕೆ ಸದಾ ಆಯಾಸವಾಗುತ್ತಿದ್ದರೆ ಸ್ವಲ್ಪ ಆಲಿವ್ ಬೀಜಗಳನ್ನು ಸೇರಿಸಿ. ಮುಖ್ಯವಾಗಿ ಗಂಟಲಿಗೆ ಸಂಬಂಧಪಟ್ಟ ಸೋಂಕುಗಳು ಅರಿಶಿನ ಮಿಶ್ರಿತ ಹಾಲಿಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ಮಿಶ್ರಣ ಮಾಡಿ ಕುಡಿಯುವುದರಿಂದ ಪರಿಹಾರವಾಗುತ್ತವೆ. ಕೆಲವರಿಗಂತೂ ಹಾಲು ಎಂದರೆ ಅಲರ್ಜಿ. ಇದಕ್ಕೆ ಮುಖ್ಯ ಕಾರಣ ಅದರಲ್ಲಿರುವ ಲ್ಯಾಕ್ಟೋಸ್ ಅಂಶ. ಹಾಲು ಕುಡಿದ ತಕ್ಷಣ ವಾಕರಿಕೆ ಉಂಟಾಗಿ ವಾಂತಿ ಮಾಡಿಕೊಳ್ಳುವ ಸಂಭವ ಇರುತ್ತದೆ. ಅಂತಹವರು ಹಾಲಿನ ಬದಲು ತಿಳಿ ಮಜ್ಜಿಗೆಗೆ ಅರಿಶಿನವನ್ನು ಹಾಕಿ ಮಿಶ್ರಣ ಮಾಡಿ ಕುಡಿಯಬಹುದು. ಅರಿಶಿನ ಹಾಲನ್ನು ತಯಾರಿಸುವ ವಿಧಾನ ಹೇಗೆ? ಅದರ ಉಪಯೋಗಗಳು. ಒಂದು ವೇಳೆ ನಿಮಗೆ ಡೈರಿಯ ಯಾವುದೇ ಉತ್ಪನ್ನಗಳು ಇಷ್ಟವಾಗದಿದ್ದರೆ, ಸಂಜೆ ಸುಮಾರು 4 ರಿಂದ 5 ಗಂಟೆಯ ಸಮಯದಲ್ಲಿ ಕೊಬ್ಬರಿ ಹಾಗೂ ಬೆಲ್ಲದ ಜೊತೆ ಸ್ವಲ್ಪ ಅರಿಶಿನವನ್ನು ಮಿಶ್ರಣ ಮಾಡಿ ಸೇವನೆ ಮಾಡಬಹುದು. ಈ ಮಿಶ್ರಣ ಸಹ ಅರಿಶಿನ ಮಿಶ್ರಿತ ಹಾಲಿಗೆ ಸಮ ಎಂದು ಹೇಳುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮರೆಯದಿರಿ.